ಕಳೆದ ಲೋಕಸಭಾ ಚುನಾವಣೆಯಂತೆ ಈ ಸಲವೂ ಕೂಡ ಮಂಡ್ಯ ಅಖಾಡ ರಂಗೇರ್ಬಿಟ್ಟಿದೆ. ಈ ಸಲ ಮೈತ್ರಿ ಮಾಡ್ಕೊಂಡಿರುವಂತಹ ಬಿಜೆಪಿ ಜೆಡಿಎಸ್ ನಿಂದ ಅಭ್ಯರ್ಥಿ ಯಾರು, ಯಾವ ಪಕ್ಷದವರು ಅನ್ನುವಂತಹ ಕುತೂಹಲ. ಮಗದೊಂದು ಕಡೆ ಬಿಜೆಪಿಗೆ ಸಪೋರ್ಟ್ ಮಾಡಿರುವಂತಹ ಸುಮಲತಾ ಅವರು ಈಗಾಗಲೇ ಅಖಾಡ ಕೇಳ್ತಿದ್ದಾರೆ. ಇದರ ನಡುವೆ ದಳಪತಿಗಳು ಸೈಲೆಂಟ್ ಆಗ್ಬಿಟ್ರ, ಮಂಡ್ಯವನ್ನ ಬಿಟ್ಕೊಟ್ಬಿಟ್ರ ಅನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಮಂಡ್ಯ ಭದ್ರಕೋಟೆಯಲ್ಲಿ ದಳಪತಿಗಳು ಫುಲ್ ಸೈಲೆಂಟ್. ಚುನಾವಣೆ ಹತ್ತಿರವಾಗ್ತಾ ಇದ್ರೂ ಪ್ರಚಾರ ಆರಂಭಿಸದ ಜೆಡಿಎಸ್. ಫೆಬ್ರವರಿಯಲ್ಲೇ ಮಂಡ್ಯ ಪ್ರವಾಸದ ಪ್ಲಾನ್ ಮಾಡಿಕೊಂಡಿದ್ದ ನಿಖಿಲ್. ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕಾಗಿ ಕಾಯ್ತಿದ್ದಾರಾ ಜೆಡಿಎಸ್ ವರಿಷ್ಠರು. ಕಳೆದ ಬಾರಿ ಲೋಕಸಭಾ ಚುನಾವಣೆ ವೇಳೆ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. ಅಂದು ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಂತಹ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕೆ ಇಳಿಸಿದ್ರು. ದುರಾದೃಷ್ಟವಶಾತ್ ನಿಖಿಲ್ ಸೋತಿದ್ರು. ಆದ್ರೆ ಈ ಬಾರಿ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಆದ್ರೆ ಮೈತ್ರಿ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಅಂತಿಮವಾಗಿಲ್ಲ. ಇತ್ತ ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದಂತಹ ಹಾಲಿ ಸಂಸದೆ ಸುಮಲತಾ ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಜೆಡಿಎಸ್ಗೆ ಮಂಡ್ಯ ಭದ್ರ ಬುನಾದಿಯಾದ ಕಾರಣ ಜೆಡಿಎಸ್ ಸಹ ಟಿಕೆಟ್ ಆಕಾಂಕ್ಷಿಯಾಗಿದೆ. ಇನ್ನು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಬಳಿಕ ಮಂಡ್ಯ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗಿದ್ರು. ಫೆಬ್ರವರಿಯಲ್ಲಿ ವಿಧಾನಸಭಾ ಕ್ಷೇತ್ರವಾರು ಸಭೆಗಳನ್ನ ಮಾಡುವ ಮೂಲಕ ಪಕ್ಷ ಸಂಘಟನೆ ಮಾಡೋದಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಜೊತೆಗೆ ಈ ಬಾರಿ ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲವೇ ಅಲ್ಲ, ಯಾವುದೇ ಕಾರಣಕ್ಕೂ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ಆದ್ರೆ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ತಿಳಿಸಿದ್ರು. ದಯಮಾಡಿ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ಹಲವಾರು ಬಾರಿ ಹೇಳಿದ್ದೀನಿ. ಯಾರು ಮಂಡ್ಯ ಜಿಲ್ಲೆಯಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಈಗಾಗಲೇ ಚರ್ಚೆ ಪ್ರಾರಂಭ ಆಗಿದೆ. ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ನಮ್ಮ ಲೋಕಲ್ ಲೀಡರ್ಸ್ ಏನಿದ್ದಾರೆ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕೂತ್ಕೊಂಡು ಪ್ಲಸ್ಸು ಭಾಳ ಮುಖ್ಯವಾಗಿ ಬಿ ಜೆ ಪಿನಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ಬೋದು ಅಥವಾ ಕಾರ್ಯಕರ್ತರುಗಳಿರ್ಬೋದು, ಅವ್ರ ಭಾವನೆಗಳೇನಿದೆ ಅದನ್ನೆಲ್ಲ ಕಲೆ ಹಾಕಿ ಅಲ್ಟಿಮೇಟ್ಲಿ ವಿಲ್ ಟೇಕ್ ಎ ಕಾಲ್. ಈ ನಡುವೆ ಸಂಸದೆ ಸುಮಲತಾ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಜೊತೆ ಹಾಗೂ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಹಲವು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ನೀವು ಚಿಂತೆ ಮಾಡಬೇಡಿ, ನಿಮ್ಗೊಂದು ಒಳ್ಳೆಯ ಸುದ್ದಿಯನ್ನ ಕೊಡ್ತೀನಿ ಅಂತ ಸಂಸದೆ ಸುಮಲತಾಗೆ ಬಿಜೆಪಿ ವರಿಷ್ಠರು ಭರವಸೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಸುತ್ತೂರು ಮಠದ ಜೊತೆಗೆ ಭಾಗಿಯಾಗಲು ಬಂದಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈಸೂರು ವಲಯದ ಲೋಕಸಭಾ ಕ್ಷೇತ್ರಗಳ ಜೊತೆ ಸಭೆ ಮಾಡಿದ್ರು. ಮಂಡ್ಯ, ಹಾಸನ ಟಿಕೆಟ್ ವಿಚಾರ ನಮಗ್ ಬಿಡಿ, ನೀವು ಪಕ್ಷ ಸಂಘಟನೆಗೆ ಒತ್ತು ನೀಡಿ ಅಂತ ಎಚ್ಚರಿಕೆ ನೀಡಿದ್ರು. ಆದ್ರೆ ಇಷ್ಟೊತ್ತಿಗಾಗ್ಲೇ ಜೆಡಿಎಸ್ ನಾಯಕರು ಪ್ರಚಾರ ಆರಂಭಿಸಬೇಕಾಗಿತ್ತು, ಆದ್ರೆ ಸೈಲೆಂಟ್ ಆಗಿದ್ದಾರೆ. ಪದೇ ಪದೇ ಮಂಡ್ಯ ಪ್ರವಾಸ ಮಾಡ್ತಾ ಇದ್ದಂತಹ ದಳಪತಿಗಳು ಈಗ ಈ ಕಡೆ ಸುಳ್ತಿಲ್ಲ. ದಿನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಂತೆ 8 ದಿನ ಕೈಗೊಳ್ಳಬೇಕಾಗಿದ್ದಂತಹ ಪ್ರವಾಸವನ್ನ ನಿಖಿಲ್ ಮುಂದೂಡಿದ್ದಾರೆ. ಈ ನಡುವೆ ಬೆಂಗಳೂರಿನ ನಿವಾಸದಲ್ಲಿ ಆಪ್ತರು ಹಾಗೂ ಬೆಂಬಲಿಗರ ಜೊತೆ ಸಂಸದೆ ಸುಮಲತಾ ಸಭೆ ಮಾಡುವ ಮೂಲಕ ನಿನ್ನೆಯಿಂದ ಪ್ರವಾಸವನ್ನ ಆರಂಭಿಸಿದ್ದಾರೆ. ಮಠ, ದೇವಸ್ಥಾನ, ಮದುವೆ, ಗೃಹ ಪ್ರವೇಶ ಹೆಸರಲ್ಲಿ ಮಂಡ್ಯಗೆ ಭೇಟಿ ನೀಡುತ್ತಿದ್ದಾರೆ. ಕಳೆದ 15 ದಿನದಲ್ಲಿ 6 ಬಾರಿ ಮಂಡ್ಯ ಪ್ರವಾಸ ಮಾಡಿ ಸರ್ಕಾರಿ, ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಟಿಕೆಟ್ 100% ನನ್ಗೆ. ಕಳೆದ ಬಾರಿ ಪಕ್ಷೇತರವಾಗಿ ಸ್ಪರ್ಧಿಸದೆ, ಈ ಬಾರಿ ಪಕ್ಷದ ಚಿಹ್ನೆಯಿಂದ ನಿಲ್ತೀನಿ, ಪಕ್ಷ ವರಿಷ್ಠರು ಹೇಳ್ತಾರೆ ಅಂತಿದ್ದಾರೆ ಸಂಸದೆ ಸುಮಲತಾ. ಇವತ್ತು ನಾಗಮಂಗಲದಲ್ಲೂ ನನಗೆ ಒಂದಷ್ಟು ಕಾರ್ಯಕ್ರಮಗಳಿತ್ತು. ಹಾಗಾಗಿ ಇವತ್ತು ಸಂಡೇ ದಿನ ಶ್ರೀಗಳಲ್ಲೇ ಇರ್ತಾರೆ ಅಂತ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಶ್ರೀಗಳ ಆಶೀರ್ವಾದನೂ ಪಡೆದು ಬಂದೆ. ಲಾಸ್ಟ್ ಟೈಮ್ ನಾನು ಎಲೆಕ್ಷನಲ್ಲೂ ನಾನು ಆದಿಚುಂಚನಗಿರಿ ಮಠದಿಂದಲೇ ನನ್ನ ಒಂದು ಆಶೀರ್ವಾದವನ್ನು ಪಡೆದು ನನ್ನ ಪ್ರಚಾರವನ್ನು ಶುರು ಮಾಡಿದ್ದಾಗ ಎಲ್ಲ ಒಳ್ಳೆಯದಾಯಿತು, ಶುಭವಾಗಿ ಆಯಿತು ಲಾಸ್ಟ್ ಟೈಮ್. ಸೊ ಹಾಗಾಗಿ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಅಷ್ಟೇ. ಮೇಡಮ್, ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100%. ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಗೊಂದಲವಿದ್ದು ದಳಪತಿಗಳು ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕಾಗಿ ಕಾಯ್ತಿದ್ದಾರಾ? ಹೈಕಮಾಂಡ್ ಮೇಲೆ ಪ್ರಭಾವ ಬೀರಿ ಟಿಕೆಟ್ ಗಿಟ್ಟಿಸಿಕೊಳ್ತಾರಾ? ಹಾಲಿ ಸಂಸದೆ ಸುಮಲತಾ ಕಾದು ನೋಡಬೇಕಾಗಿದೆ. ಇನ್ನು ಕ್ಷೇತ್ರದಲ್ಲಿ ಆಕ್ಟಿವ್ ಆಗೋ ಜೊತೆಗೆ ಬಿಜೆಪಿ ಟಿಕೆಟ್ ನನಗೆ ಅಂತ ಹೇಳ್ತಾ ಇರೋ ರೆಬಲ್ ಲೇಡಿ ನಡೆ ಮಂಡ್ಯ ರಾಜಕೀಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ಟಿಕೆಟ್ ಯಾರಿಗೆ ಅನ್ನೋದು ಮುಂದಿನ ದಿನದಲ್ಲಿ ತಿಳಿಯುತ್ತೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.